ಹಲೋ ನಮಸ್ಕಾರ. ಇಂಗ್ಲಿಷ್ ಪಾರ್ಟ್ನರ್ ಪ್ರೆಸೆಂಟ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ವೀರಪ್ಪ. ವೀಕ್ಷಕರೇ, ಇವತ್ತು ಜಗತ್ತು ಹೋಗ್ತಾ ಇರೋ ಸ್ಪೀಡ್ಗೆ ಅದರ ಜೊತೆಗೆ ನಾವು ಹೋಗಬೇಕು ಅಂದ್ರೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಮ್ಯುನಿಕೇಶನ್ ಅಂತ ಬರ್ತಿದ್ದಾಗೆ ಅಫ್ಕೋರ್ಸ್ ಅದು ಪ್ರೊಫೆಷನಲ್ ಇರಬಹುದು, ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು, ಇಂಗ್ಲಿಷ್ ಕಲಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇತ್ತೀಚೆಗೆ ಎಜುಕೇಶನ್ ಜೊತೆಗೆ ಅದಾಗ್ತಾ ಇದ್ರು ಕೂಡ ಹಲವರು ಇದರಿಂದ ಅವಕಾಶ ವಂಚಿತರಾಗಿರ್ತಾರೆ. ಈಗ ಇಂಗ್ಲಿಷ್ ಕಲಿಬೇಕು ಅನ್ನೋ ಬಯಕೆ ಸಾಕಷ್ಟು ಜನಕ್ಕೆ ಇರುತ್ತೆ. ಸೊ ಬೆಸ್ಟ್ ವೇಸ್ ಯಾವ್ದು ಇರಬಹುದು ಇಂಗ್ಲಿಷ್ ಕಲಿಕೆಗೆ ಅನ್ನುವಂಥ ಹುಡುಕಾಟದಲ್ಲಿ ಸಾಕಷ್ಟು ಜನ ಇರ್ತಾರೆ. ಅಂಥ ಒಂದು ಬೆಸ್ಟ್ ಆಪ್ಷನ್ ಇಂಗ್ಲಿಷ್ ಪಾರ್ಟ್ನರ್. ಥ್ರೂ ನಿಮ್ಮ ಮೊಬೈಲ್ ಇಂಗ್ಲಿಷ್ ಅನ್ನ ಕಲಿಬಹುದು. ಅದು ಕೂಡ ಅದಕ್ಕೆ ಸಪರೇಟ್ ಆದ ಆಪ್ ಬೇಕು ಅನ್ನುವಂಥದ್ದು ಕೂಡ ಏನಿಲ್ಲ. ಮೊಬೈಲ್ ನಲ್ಲಿ ಇರುವಂತಹ ಆಪ್ ನಿಂದಾನೇ ಇಂಗ್ಲಿಷ್ ಅನ್ನ ಕಲಿಸ್ತಾರೆ. ಲೈಕ್ ವಾಟ್ಸ್ಆಪ್ ಇರಬಹುದು. ಹಾಗಿದ್ರೆ ಹೇಗೆ ಇದ್ರ ಮೂಲಕ ಕಲಿಕೆ ಹೇಗೆ ಸಾಧ್ಯ ಆಗುತ್ತೆ, ಎಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಇಬ್ರು ಗೆಸ್ಟ್ಸ್ ಇದ್ದಾರೆ ಇಂಗ್ಲಿಷ್ ಪಾರ್ಟ್ನರ್ ಇಂದ. ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ರಕ್ಷಿತ್, ಅಡ್ಮಿನಿಸ್ಟ್ರೇಟರ್. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ಇನ್ನು ಮತ್ತೊಬ್ರು ಹರ್ಷಿತಾ, ಸ್ಟೂಡೆಂಟ್ ಟ್ರೈನರ್. ಹಲೋ ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಮೊದಲಿಗೆ ನಿಮ್ಮನ್ನು ಕೇಳ್ತೀನಿ, ಇಂಗ್ಲಿಷ್ ಪಾರ್ಟ್ನರ್ ಬಗ್ಗೆ ಹೇಳಿ. ಇಂಗ್ಲಿಷ್ ಪಾರ್ಟ್ನರ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಕಂಪನಿ ಇದ್ದಂಗೆ. ಸೊ ಲ್ಯಾಂಗ್ವೇಜ್ ಹಬ್ ಅಂತ ಹೇಳ್ಬೋದು. ಸೊ ವಾಟ್ಸ್ಆಪ್ ನಿಂದ ನಾವು ಇಂಗ್ಲಿಷ್ ನ ಕಲ್ಸ್ಕೊಡ್ತೇವೆ. ಸೊ ವಾಟ್ಸ್ಆಪ್ ಅಂತ ಅಲ್ಲ, ಯಾವುದೇ ಒಂದು ಅಪ್ಲಿಕೇಶನ್, ಈಗ ಎಕ್ಸ್ಟ್ರಾ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ಕಲಿಯುವ ಅಗತ್ಯ ಇಲ್ಲ. ಸೊ ಯಾವ ಅಪ್ಲಿಕೇಶನ್ ಅವ್ರ ಹತ್ರ ಇರುತ್ತೋ ಅದರಿಂದಾನೇ ಕಲಿಬಹುದು. ಸೊ ನಾವು ಟ್ರೈನರ್ಸ್ ನ ಪ್ರೊವೈಡ್ ಮಾಡ್ತೇವೆ. ಸೊ ಆ ಟ್ರೈನರ್ಸ್ ಅವರಿಗೆ ಕ್ಲಾಸಸ್ ನ ತಗೋತಾರೆ. ಸೊ ಡೈಲಿ. ಸೊ ಟೈಮ್ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಮಾರ್ನಿಂಗ್ 9 ಇಂದ ನೈಟ್ 11 o'clock ತನಕ ಯಾವುದೇ ಟೈಮ್ ಬೇಕಾದ್ರೂ ಅವರು ಕ್ಲಾಸಸ್ ನ ಅಟೆಂಡ್ ಮಾಡಬಹುದು. ಸೊ ಅವರ ಫ್ರೀ ಆದ ಟೈಮ್ ನಲ್ಲಿ ಕಲಿಯೋದೇ ಇಂಗ್ಲಿಷ್ ಪಾರ್ಟ್ನರ್. ಸೊ ಇವಾಗ ಇಂಗ್ಲಿಷ್ ಅನ್ನೋದು ಎಲ್ರಿಗೂ ಅಗತ್ಯ ಇರ್ತದೆ. ಯಾವ್ದೇ ಜಾಗಕ್ಕೆ ಹೋದ್ರು ಕೂಡ ನಮಗೆ ಇಂಗ್ಲಿಷ್ ಅನ್ನೋದು ಬೇಕಾಗಿರುತ್ತೆ. ಸೊ ಕಲಿಲಿಕ್ಕೆ ಟೈಮ್ ಸಿಗೋದಿಲ್ಲ ಯಾರಿಗೂ. ಸೊ ಕಮ್ಯುನಿಕೇಶನ್ಸ್ ಗಾಗ್ಲಿ ಯಾವುದೇ ಒಂದು ಪ್ರಮಾಣಕ್ಕೆ ಇಂಗ್ಲಿಷ್ ಅನ್ನೋದು ಇಂಪಾರ್ಟೆಂಟ್. ಸೊ ವಾಟ್ಸ್ಆಪ್ ನಿಂದಾನೇ ಇಂಗ್ಲಿಷ್ ನ ಒಂದು ಸೌಲಭ್ಯ ಇದೆ ಅಂದ್ರೆ ಯಾರಿಗೂ ಸಹ ಒಂದು ಉಚಿತವಾದ ಇದಂತಾನೆ ಹೇಳ್ಬೋದು, ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಸೊ ಡೌನ್ಲೋಡ್ ಮಾಡೋ ಅಗತ್ಯ ಇಲ್ಲ, ಯಾವುದೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋ ಅಗತ್ಯ ಇಲ್ಲ. ಸೊ ಅದೇ ವಾಟ್ಸ್ಆಪ್ ನಿಂದ ಟ್ರೈನರ್ಸ್ ಗೆ ಆನ್ ಕಾಲ್ ಆಕ್ಟಿವಿಟೀಸ್, ಈ ತರ ಸುಮಾರು ಆಕ್ಟಿವಿಟೀಸ್ ಇರ್ತದೆ. ಸೊ ಅದರಿಂದ ಇಂಗ್ಲಿಷ್ ನ ಕಲ್ತ್ಕೋಬಹುದು. ಸೊ ಸರ್, ಈಗ ನೀವು ಹೇಳಿದ್ರಿ ಲೈಕ್ ಅಂದ್ರೆ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಆಪ್ ಇದ್ರೆ ಸಾಕಾ, ಅಥವಾ ಇಂಥದ್ದೇ ಅನ್ನೋದೇನಾದ್ರು ಸ್ಪೆಸಿಫಿಕ್ ಆಗಿ ಹೇಳ್ತೀರಾ ಆ ಬಗ್ಗೆ ಹೇಳಿ. ವಾಟ್ಸ್ಆಪ್ ಅನ್ನೋದು ಎಲ್ಲರ ಮೊಬೈಲ್ ಅಲ್ಲೂ ಇರ್ತದೆ. ಈಗ ಯಾವುದೇ ಏಜ್ ಗ್ರೂಪ್ ಇರ್ಲಿ, ವಾಟ್ಸ್ಆಪ್ ಅನ್ನೋದು ಇವಾಗ ಎಲ್ಲರೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಅಪ್ಲಿಕೇಶನ್ ಆಲ್ರೆಡಿ ಇದೆ ಅಂದ್ರೆ ಸೊ ಅದೇ ಅಪ್ಲಿಕೇಶನ್ ಯೂಸ್ ಮಾಡ್ಲಿಕ್ಕೆ ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಮತ್ತೆ ವಾಟ್ಸ್ಆಪ್ ಅನ್ನೋದು ಆಲ್ಮೋಸ್ಟ್ ಎಲ್ಲರೂ ಯಾವಾಗಲೂ ಯೂಸ್ ಮಾಡುವ ಅಪ್ಲಿಕೇಶನ್. ಸೊ ಫ್ರೀ ಆಗಿ ಒಂದು ಫ್ರೆಂಡ್ ತರ ನಿಮಗೆ ಟೆಕ್ಸ್ಟ್ ಮಾಡ್ತಾರೆ, ಮತ್ತೆ ವಾಟ್ಸ್ಆಪ್ ನಿಂದಾನೆ ಕಳ್ಸಿಕೊಡ್ತಾರೆ. ಸೊ ಆಕ್ಟಿವಿಟೀಸ್ ನ ಕೊಡ್ತಾರೆ, ಮೆಸೇಜಸ್ ಥ್ರೂ, ಮತ್ತೆ ಇಲ್ಲ ಅಂದ್ರೆ ಕಾಲಿಂಗ್ ಆಕ್ಟಿವಿಟೀಸ್ ಇರುತ್ತೆ. ಸೊ ವಾಯ್ಸ್ ಮೆಸೇಜ್, ಈ ರೀತಿ ಹಲವಾರು ಆಕ್ಟಿವಿಟೀಸ್ ಇರುತ್ತೆ. ಸೊ ಇದೇ ತರ ಕಲಿಬೇಕು. ಒಂದು ಬಾಂಡ್ ಇದೆ ಅಲ್ಲ, ಟೀಚರ್ಸ್ ಮತ್ತೆ ಸ್ಟೂಡೆಂಟ್ ಮಧ್ಯ ಬಾಂಡ್. ಸೊ ಇವಾಗ ಯಾವುದೇ ಸ್ಟೂಡೆಂಟ್ ಆಗಲಿ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಸೊ ಟೀಚರ್ಸ್ ಹತ್ರ ಕೇಳಬೇಡೋ ಭಯ ಅನ್ನೋದು ಇದ್ದೇ ಇರುತ್ತಲ್ವಾ. ಸೊ ಬಟ್ ಇಲ್ಲಿ ಆ ರೀತಿ ಇರೋದಿಲ್ಲ. ಒಂದು ಫ್ರೆಂಡ್ಲಿ ಟ್ರೈನರ್. ಸೊ ಟ್ರೈನರ್ ಅಂತ ಏನಿರ್ತಾರೆ ಅವರು ಕಂಪ್ಲೀಟ್ ಆಗಿ ಫ್ರೆಂಡ್ಲಿ ಇರ್ತಾರೆ. ಅವ್ರು ಯಾವ ರೀತಿ ಬೇಕಾದ್ರೂ ಅವರಿಗೆ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಅವ್ರು ಯಾವ ರೀತಿ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಇಂಗ್ಲಿಷ್ ನಲ್ಲಿ ಅದನ್ನ ನೋಡಿ ಆ ರೀತಿ ಟ್ರೈನ್ ಮಾಡ್ತಾರೆ ಅವರಿಗೆ. ಅಂದ್ರೆ ಟೈಮಿಂಗ್ಸ್ ವಿಚಾರವಾಗೂ ತುಂಬಾ ಫ್ಲೆಕ್ಸಿಬಲ್, ಹಾಗೆ ಟ್ರೈನಿಂಗ್ ವಿಚಾರವಾಗೂ ತುಂಬಾ ಫ್ಲೆಕ್ಸಿಬಲ್ ಅಂತ ಹೇಳ್ತೀರಾ. ಟೈಮಿಂಗ್ ನ ರಿಸ್ಟ್ರಿಕ್ಷನ್ಸ್ ಅನ್ನೋದು ಇರೋದಿಲ್ಲ. ಮಾರ್ನಿಂಗ್ 9 to ನೈಟ್ 11 o'clock ಅಂತ ಹೇಳಿದ್ನಲ್ಲ. ಸೊ ಆ ಟೈಮ್ ನಲ್ಲೇ ನೀವು ತಗೋಬೇಕು ಅನ್ನೋ ಒಂದು ರಿಸ್ಟ್ರಿಕ್ಷನ್ ಕೂಡ ಇರೋದಿಲ್ಲ. ಈಗ ಕೆಲವು ಸ್ಟೂಡೆಂಟ್ಸ್ ಗಳು ನೀವೇ ಅಂತ ಅನ್ಕೊಳ್ಳಿ, ಇವಾಗ 11 o'clock ಮೇಲೆ ಕೂಡ ಫ್ರೀ ಆದ್ರೆ, ಸೊ 11 ತನಕ ಬಿಸಿ ಇದ್ರಿ, 11 ಮೇಲೆ ನೀವು ಫ್ರೀ ಆಗ್ತೀರಾ ಅಂದ್ರೆ ಟ್ರೈನರ್ಗೆ ಒಂದು ಮೆಸೇಜ್ ಹಾಕಿದ್ರೆ ಸಾಕು. ಸೊ ಒಂದು ಮೆಸೇಜ್ ಇಲ್ಲ ಅಂದ್ರೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರೆ ಸಾಕು. ಕೇವಲ ನಿಮ್ಮ ಫ್ರೆಂಡ್ ತರ ಇರ್ತಾರೆ. ಸೊ ಇನ್ಫಾರ್ಮ್ ಮಾಡಿದ್ರೆ ಅದೇ ಟೈಮ್ ನಲ್ಲೇ ಕ್ಲಾಸಸ್ ನ ತಗೋತಾರೆ. ಓಕೆ. ಮೇಡಮ್, ಈಗ ಇಂಗ್ಲಿಷ್ ಪಾರ್ಟ್ನರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದು ಗೊತ್ತಾಯ್ತು. ಟೀಚಿಂಗ್ಸ್ ಮೆಥಡ್ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಟೀಚ್ ಮಾಡ್ತಾರೆ ಆ ಬಗ್ಗೆ ತಿಳಿಸ್ಕೊಡಿ. ಅವ್ರಿಗೆ ನಾವು ವಾಟ್ಸ್ಆಪ್ ಮುಖಾಂತರ ಟೀಚ್ ಮಾಡ್ತೀವಿ. ಅವ್ರಿಗೆ ಯಾವ ತರ ಅನುಕೂಲ ಇದೆ, ಅವ್ರಿಗೆ ಕಾಲ್ ಅವ್ರಿಗೆ ಆರಾಮಾಗಿದ್ದಾರಾ, ಇಲ್ಲ ಅಂದ್ರೆ ಟೆಕ್ಸ್ಟ್ ಮಾಡಿದ್ರೆ ಅವ್ರಿಗೆ ಫ್ರೀ ಆಗಿ ಮಾತಾಡ್ತಾರ, ಅವ್ರಿಗೆ ಹೆಂಗೆ ಈಸಿ ಇದೆಯೋ ಅದ್ರ ಮೇಲೆ ನಾವು ಅವ್ರಿಗೆ ಟೀಚ್ ಮಾಡ್ಕೊಂಡ್ ಕೊಡ್ತೀವಿ. ಅವ್ರಿಗೆ ವಿಡಿಯೋಸ್ ಕಳಿಸ್ತೀವಿ, ಇಮೇಜಸ್ ಕಳಿಸ್ತೀವಿ ಅದ್ರ ಮೇಲೆ. ಮತ್ತು ಬರೀ ನಾವು ಇಂಗ್ಲಿಷ್ ಒಂದೇ ಹೇಳ್ಕೊಂಡ್ ಕೊಡಲ್ಲ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆರೆಸ್ತೀವಿ. ಹಂಗೆ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಇರುತ್ತೆ, ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರುತ್ತೆ. ಸೊ ಸರ್, ಈಗ ನೀವು ಹೇಳಿದ್ರಿ ಥ್ರೂ ವಾಟ್ಸ್ಆಪ್, ಯಾಕಂದ್ರೆ ಒಳ್ಳೆ ರೀಚ್ ಇರುತ್ತೆ. ಹೌದು, ಟ್ರೈನರ್ಸ್ ಕೂಡ ತುಂಬಾ ಫ್ರೆಂಡ್ಲಿ ಇರ್ತಾರೆ. ಓಕೆ, ಹಾಗಿದ್ರೆ ಇಂಗ್ಲಿಷ್ ಪಾರ್ಟ್ನರ್ ನ ಮೋಟೋ ಏನು, ಯಾವ ಉದ್ದೇಶದಿಂದ ಇದನ್ನ ಸ್ಟಾರ್ಟ್ ಮಾಡಿದೀರಾ ಆ ಬಗ್ಗೆ ತಿಳಿಸ್ಕೊಡಿ. ಸೊ ನೋಡಿ, ಇಂಗ್ಲಿಷ್ ಅನ್ನೋದು ಎಲ್ರಿಗೂ ತಿಳಿದಂಗೆ ಒಂದು ಲ್ಯಾಂಗ್ವೇಜ್ ಅಷ್ಟೇ. ಇವಾಗ ಏನ್ ಅನ್ಕೊಂಡು ಒಂದು ಡೆಲಿಮಾ ಬಂದಿದೆ ಅಂದ್ರೆ ಇಂಗ್ಲಿಷ್ ಅನ್ನೋದು ಕಲೀಲಿಕ್ಕೆ ಒಂದು ಕಷ್ಟವಾದ ಲ್ಯಾಂಗ್ವೇಜ್ ಅಂತ.
ಸೊ ಈ ರೀತಿ ಇರೋದು ತಪ್ಪು. ಆಕ್ಚುಲಿ ಇದು ಒಂದು ಕಾಮನ್ ಲ್ಯಾಂಗ್ವೇಜ್ ಅಷ್ಟೇ. ಸೊ ಹಾಗೆ ನೋಡಿದ್ರೆ ಕನ್ನಡದಲ್ಲಿ 49 ಅಕ್ಷರಗಳಿದೆ. ಸೊ ಅದೇ ಇಂಗ್ಲಿಷ್ ನಲ್ಲಿ 26 ಇರೋದು. ಸೊ 26 ಅಕ್ಷರನ ಕಲೀಲಿಕ್ಕೆ ನಮ್ಗೆ ಅಷ್ಟು ಕನ್ನಡನೇ ಕಲ್ತವ್ರು ನಾವು. ಸೊ ಕನ್ನಡನ ಹೇಗ್ ಕಲ್ತ್ವಿ? ಸೊ ನೀವೇ ಇವಾಗ ಕನ್ನಡನ ಹೇಗ್ ಕಲ್ತ್ರಿ? ಸೊ ಹಾಗೆ ಹುಟ್ಟಿನಿಂದ ಮದರ್ ಟಂಗ್ ಆಗಿರೋದು ಆಫ್ ಕೋರ್ಸ್ ಕಮ್ಯುನಿಕೇಶನ್ ಯೂಸ್ ಮಾಡ್ತಿದ್ದೆ ಮೊದಲಿಂದ ಕನ್ನಡ ಆಗಿದ್ರಿಂದಾಗಿ. ಸೊ ಅಪ್ಪ ಅಮ್ಮನ ಜೊತೆ ಮಾತಾಡಿಯೇ ಕಲ್ತಿದ್ ನೀವು ಕನ್ನಡ. ಸೊ ಅದೇ ರೀತಿ ಇಂಗ್ಲಿಷ್ ನ ಕಲ್ತ್ರೇನೆ ನಮಗೆ ಇಂಗ್ಲಿಷ್ ನೋಡಿ ಯಾವ್ದೇ ಒಂದು ನಮಗೆ ಇವಾಗ್ಲೂ ಸಹ ಕನ್ನಡ ಕಲಿಬೇಕಾದ್ರೆ ಈಗ ಒತ್ತು ದೀರ್ಘ ಅನ್ನೋದು ಇಂಪಾರ್ಟೆಂಟ್ ಹೌದು. ಬಟ್ ನಾವು ಕಲ್ತಿದ್ ಹೇಗೆ ಪೇರೆಂಟ್ಸ್ ಜೊತೆ ಕಮ್ಯುನಿಕೇಶನ್ ಮಾಡಿ. ಸೊ ಹೀಗೆ ಕಲ್ತ್ರೆ ಇಂಗ್ಲಿಷ್ ಕೂಡ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಿಮಗೊಂದು ಟ್ರೈನರ್ ನ ಕೊಡ್ತೇವಲ್ವಾ, ಸೊ ಆ ಟ್ರೈನರ್ ಜೊತೆ ನೀವು ಡೈಲಿ ಮಾತಾಡ್ತೀರಾ. ಸೊ ಮಾತಾಡಿ ಕಲ್ತ್ರೇನೆ ಆಮೇಲೆ ಗ್ರಾಮಟಿಕಲ್ ಇದ್ದು ನಾವು ಗ್ರಾಮರ್ ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡ್ರೆ ಇಂಗ್ಲಿಷ್ ಕಲಿಯೋದ್ ಕಷ್ಟ ಅನ್ನೋದು ಎಲ್ಲ ಸ್ಟೂಡೆಂಟಿಗೂ ಒಂದ್ ರೀತಿ ಅನ್ಸತ್ತೆ. ಸೊ ಅದೇ ನಾವು ಗ್ರಾಮರ್ ಪಾರ್ಟ್ ನ ಆಚೆಗಿಟ್ಟು ಮಾತಾಡೋದನ್ನ ಕಲಿಸಿ ಆಮೇಲೆ ಗ್ರಾಮರ್ ಅನ್ನೋದನ್ನ ಈಸಿಯಾಗಿ ಕಲಿಸಬಹುದು. ಸೊ ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 2 months ಆಗಿರುತ್ತೆ. ಸೊ 4 months ನಾವು ಎಕ್ಸ್ಟ್ರಾ ವ್ಯಾಲಿಡಿಟಿ ಕೊಡ್ತೀವಿ. ಓಕೆ. ಸೊ ಈಗ ಏಜ್ ವಿಚಾರಕ್ಕೆ ಬರೋದಾದ್ರೆ, ಯಾಕಂದ್ರೆ ಬಹಳ ಸಹಜವಾಗಿ ನೋಡ್ತಾ ಇರ್ತೀವಿ, ಸ್ವಲ್ಪ ಏಜ್ ಆಗಿರುತ್ತೆ, ಅವಾಗೇ ಯಾವುದೋ ಕಾರಣಕ್ಕೆ ಅವ್ರಿಗೆ ಎಜುಕೇಶನ್ ಇರೋದಿಲ್ವೋ ಅಥವಾ ಇಂಗ್ಲಿಷ್ ಕಲಿಯೋದಕ್ಕಾಗಿರೋಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಕಲಿಬೇಕು ಅನ್ನೋ ಮನ್ಸಿರುತ್ತೆ. ಸೊ ಇದು ಎಷ್ಟು ಮ್ಯಾಟರ್ ಆಗುತ್ತೆ ಅಂತೀರಾ? ಈ ರೀತಿ ಸಿಚುವೇಶನ್ ಅಲ್ಲಿ ಇರೋರಿಗೆ ಇಂಗ್ಲಿಷ್ ಪಾರ್ಟ್ನರ್ ಕಡೆಯಿಂದ ಏನ್ ಹೇಳ್ತೀರಾ? ಸೊ ನೋಡಿ, ನಮ್ಮಲ್ಲಿ 12 ವರ್ಷದಿಂದ 70 ವರ್ಷದ ಸ್ಟೂಡೆಂಟ್ಸ್ ಕೂಡ ಕಲಿತಾ ಇದ್ದಾರೆ. ಸೊ ಯಾವುದೇ ಒಂದು ಏಜ್ ಗ್ರೂಪ್ ಅಂತ ಇಲ್ಲ. ಸೊ ಎಲ್ಲರಿಗೂ ಇಂಗ್ಲಿಷ್ ಅನ್ನೋದು ಅಗತ್ಯ ಇದೆ. ಅವರ ಲ್ಯಾಂಗ್ವೇಜ್ ಇಂದನೇ ಇಂಗ್ಲಿಷ್ ಕಲಿಯೋದಾದ್ರೆ ಇನ್ನೂ ಈಸಿ ಆಯ್ತು. ಸೊ ಕನ್ನಡದಿಂದ ಇಂಗ್ಲಿಷ್ ಕಲಿಯೋದಾದ್ರೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದಲ್ಲ. ಸೊ ಈ ಕಾರಣಕ್ಕೋಸ್ಕರ ಏಜ್ ಗ್ರೂಪ್ ಅನ್ನೋದು ಇರೋದಿಲ್ಲ ಯಾವುದೇ ಇಂಗ್ಲಿಷ್. ಮತ್ತೆ ಇಲ್ಲಿ ನಮಗೆ ಏಜ್ ಗ್ರೂಪ್ ಇರೋದಿಲ್ಲ. ಟ್ರೈನರ್ ಅನ್ನೋರು ಎಲ್ಲಾ ಏಜ್ ಗ್ರೂಪ್ ಪರ್ಸನ್ಸ್ ಯಾವುದೇ ಸ್ಟೂಡೆಂಟ್ಗಾದ್ರೂ ಏಜ್ ಅನ್ನ ನೋಡೋದಿಲ್ಲ, ಯಾವುದೇ ಏಜ್ ಗ್ರೂಪ್ ಇರೋದಿಲ್ಲ. ಮತ್ತೆ ಇದಕ್ಕೆ ಯಾವುದೇ ಅಂತ ಗ್ರಾಜುಯೇಷನ್ ಬೇಕಾಗಿಲ್ಲ. ಯಾವುದೇ ಗ್ರಾಜುಯೇಷನ್ಸ್ ಇದ್ರು ಕೂಡ, ಗ್ರಾಜುಯೇಷನ್ಸ್ ಇಲ್ದಿದ್ರು ಕೂಡ ನಮ್ಮ ಹತ್ರ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಕಲಿತಾ ಇದ್ದಾರೆ, ಇಲ್ಲ 70 years old ಗ್ರ್ಯಾಂಡ್ ಪೇರೆಂಟ್ಸ್ ಗಳು ಕಲಿತಾ ಇದ್ದಾರೆ. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಗಳು ಇದ್ದಾರೆ. ಸೊ ಎಲ್ಲಾ ರೀತಿಯ ಏಜ್ ಗ್ರೂಪ್ ಅವರು ನಮ್ಮಲ್ಲಿ ಟೀಚಿಂಗ್ ತಗೋತಾ ಇದ್ದಾರೆ. ಮೇಡಮ್, ನೀವು ಟ್ರೈನರ್ ಆಗಿರೋದ್ರಿಂದ ಈ ಕ್ವಶನ್ ನಾನು ನಿಮ್ಗೆ ಕೇಳ್ತೀನಿ. ಲೈಕ್ ಈಗ ನನಗೆ ಏನು ಗೊತ್ತಿಲ್ಲ ಇಂಗ್ಲಿಷ್ ನಲ್ಲಿ, ಐ ಆಮ್ ಝೀರೋ ಅಂತ ಬಂದು ಇಂಗ್ಲಿಷ್ ಪಾರ್ಟ್ನರ್ ಜಾಯ್ನ್ ಆಗ್ತಾರೆ. ಸೊ ಫ್ರಮ್ ದಿ ಬೇಸಿಕ್ ಹೇಗೆ ಕಲಿಸ್ತಾ ಹೋಗ್ತೀರಾ, ಆ ಬಗ್ಗೆ ತಿಳಿಸ್ಕೊಡಿ. ನಾವು ಅಲ್ಲಿ ನಮ್ಮ ಹತ್ರ 3 ತರ ಇದೆ. ಒಂದು ಬಂದು ಬೇಸಿಕ್, ಇಂಟರ್ಮೀಡಿಯೇಟ್ ಮತ್ತು ಅಡ್ವಾನ್ಸ್ ಲೆವೆಲ್ ಅಂತ ಅಂದ್ಬಿಟ್ಟು ನಾವು ನೋಡ್ತೀವಿ. ಅವ್ರಿಗೊಂದು ಟೆಸ್ಟ್ ಕೊಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಅದರಲ್ಲಿ ನೋಡಿ ನಾವು ಅವ್ರಿಗೆ ಎಷ್ಟು ಇಂಗ್ಲಿಷ್ ಬರುತ್ತೆ, ಅವ್ರಿಗೆ ಇಂಗ್ಲಿಷೇ ಬರೋದೇ ಇಲ್ವಾ ಅದನ್ನ ನೋಡಿ ನಾವು ಬೇಸಿಕ್ ಲೆವೆಲ್ಗೆ ಹಾಕ್ತೀವಿ. ಬೇಸಿಕ್ ಲೆವೆಲ್ ಅಲ್ಲಿ ಅವ್ರಿಗೆ ಫ್ರಮ್ ದ ಸ್ಕ್ರಾಚ್ ಅವ್ರಿಗೆ ಹೇಳ್ಕೊಂಡ್ ಕೊಡ್ತೀವಿ. ಹೆಂಗೆ ಒಂದು ಸೆಂಟೆನ್ಸ್ ಹೆಂಗ್ ಫ್ರೇಮ್ ಮಾಡೋದು, ಸಣ್ಣ ಪುಟ್ಟ ವರ್ಡ್ಸ್ ಎವ್ರಿ ಡೇ ಟು ಡೇ ಲೈಕ್ ಎವ್ರಿ ಡೇ ಏನ್ ಯೂಸ್ ಮಾಡ್ತೀವಿ ಲ್ಯಾಂಗ್ವೇಜ್ ನಾವು ಅದನ್ನ ನೋಡಿ ಅವ್ರಿಗೆ ಹೇಳ್ಕೊಂಡ್ ಕೊಡ್ತೀವಿ. ಆಮೇಲೆ ಇಂಟರ್ಮೀಡಿಯೇಟ್ ಬಂದು ಇಂಗ್ಲಿಷ್ ಗೊತ್ತಿರುತ್ತೆ, ಆದ್ರೆ ಅವ್ರಿಗೆ ಮಾತಾಡೋ ಕಾನ್ಫಿಡೆನ್ಸ್ ಇರಲ್ಲ, ಮಾತಾಡೋದು ಹೆಂಗೆ ಅಂತ ಗೊತ್ತಿರಲ್ಲ, ಮತ್ತು ಫ್ರೇಸಸ್ ಹೆಂಗೆ ಸೆಂಟೆನ್ಸ್ ನ ಫ್ರೇಸ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಅದನ್ನ ಅವ್ರಿಗೆ ಹೇಳ್ಕೊಂಡ್ ಕೊಡ್ತೀವಿ. ಅದೇ ಅಡ್ವಾನ್ಸ್ ಲೆವೆಲ್ ಬಂದು ಅವ್ರಿಗೆ ಆಕ್ಸೆಂಟ್ ಹೆಂಗ್ ಮಾತಾಡ್ಬೇಕು, ಆ ಕಾನ್ಫಿಡೆನ್ಸ್ ಹೆಂಗ್ ಬರ್ಬೇಕು ಅವ್ರಿಗೆ, ಅದನ್ನ ಬಿಲ್ಡ್ ಮಾಡ್ತೀವಿ ನಾವು. ಓಕೆ ಸರ್, ಇನ್ನು ಇಂಗ್ಲಿಷ್ ಪಾರ್ಟ್ನರ್ ಅಂತ ಬಂದ್ರೆ ಅಫ್ಕೋರ್ಸ್ ಹೆಸರೇ ಹೇಳುತ್ತೆ ಇಂಗ್ಲಿಷ್ ಕಲಿಯೋದಕ್ಕೆ ಒಂದು ಉತ್ತಮ ಅವಕಾಶ ಅಂತ ಹೇಳಿ, ಬಟ್ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತಾ? ಆಡ್ ಆನ್ಸ್ ಏನಾದ್ರೂ ಪ್ರೊವೈಡ್ ಮಾಡ್ತೀರಾ? ಅದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡಿ. ಸೊ ನೋಡಿ, ಇಂಗ್ಲಿಷ್ ಪಾರ್ಟ್ನರ್ ಅನ್ನೋದು ಬರೀ ಇಂಗ್ಲಿಷ್ ಕಲ್ಸ್ಕೊಡೋ ಒಂದು ಮಾಧ್ಯಮ ಅಲ್ಲ. ಸೊ ನಮ್ಮ ಟ್ರೈನರ್ಸ್ ಕಾನ್ಫಿಡೆನ್ಸ್ ಲೆವೆಲ್ ನ ಹೆಚ್ಚು ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಡೈಲಿ ಮೋಟಿವೇಟ್ ಮಾಡ್ತಾರೆ. ನಮ್ಮಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಬರಿತಾ ಇರೋ ಪ್ರೊಫೆಷನಲ್ಸ್, ಇಲ್ಲ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರೋ ಸ್ಟೂಡೆಂಟ್ಸ್ ಗಳು ಸಹ ಇದಕ್ಕೆ ಭಾಗವಹಿಸ್ತಾರೆ. ಸೊ ಏನಿಲ್ಲ, ನಿಮಗೆ ಬಿಡುವಿನ ಟೈಮ್ ನಲ್ಲಿ ತಗೊಳೋದ್ರಿಂದ ಸೊ ನಿಮಗೆ ಇಂಗ್ಲಿಷ್ ಸ್ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗೋ ಸ್ಟೂಡೆಂಟ್ ಕೂಡ ಅವರಿಗೆ ಇಂಗ್ಲಿಷ್ ಬಂದ್ರೇನೆ ಅವರು ಬರೋದನ್ನ ಕನ್ವೆ ಮಾಡಕ್ ಆಗೋದು. ಸೊ ಪ್ರೆಸೆಂಟ್ ಹೇಗೆ ಮಾಡ್ತಾರೆ, ಇಂಗ್ಲಿಷ್ ನಲ್ಲೇ ಬರೀಬೇಕಾಗಿರ್ತದೆ. ಸೊ ಈ ಕಾರಣಕ್ಕೆ ಅವರಿಗೆ ಇಂಗ್ಲಿಷ್ ಅನ್ನೋದು ಒಂದು ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಸೊ ಅದನ್ನ ನೀವು ಫ್ರೀ ಟೈಮ್ ನಲ್ಲಿ ಕಲಿತೀರಾ ಅಂದ್ರೆ ಅದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಕಾರಣದಿಂದ ಇದೊಂದು ಇದಂತಾನೆ ಹೇಳ್ಬೋದು, ಪಾಯಿಂಟ್ ಅಂತಾನೆ ಹೇಳ್ಬೋದು. ಜೊತೆಗೆ ಈಗ ಸಾಕಷ್ಟು ಆಪ್ಷನ್ಸ್ ಇದೆ ಇವತ್ತು ಜನರಿಗೆ. ಅವರೇ ಎಲ್ಲೋ ಕ್ಲಾಸಸ್ಗೆ ಹೋಗೋದು ಅಥವಾ ಮನೆಗೆ ಯಾರೋ ಬಂದು ಹೇಳ್ಕೊಟ್ಟು ಹೋಗೋದು, ಈ ತರದ್ದೆಲ್ಲ ಇರುವಾಗ ಎಲ್ಲದರ ಮಧ್ಯೆ ಇಂಗ್ಲಿಷ್ ಪಾರ್ಟ್ನರ್ ನ ಆಪ್ಟ್ ಮಾಡಿದ್ರೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನಂತ ಹೇಳ್ತೀರಾ ನೀವು? ಸೊ ನೋಡಿ, ಒಂದು ಬೆನಿಫಿಟ್ ಏನಂತ ಹೇಳ್ಬೇಕಾದ್ರೆ ಎಲ್ಲಾ ಕಡೆ ಕ್ಲಾಸಸ್ ಅಂತೂ ಇದೆ. 100% ಆಫ್ಲೈನ್ ಕ್ಲಾಸಸ್ ಇದೆ, ಆನ್ಲೈನ್ ಕ್ಲಾಸಸ್ ಇದೆ. ಬಟ್ ಆನ್ಲೈನ್ ಕ್ಲಾಸಸ್ ಅಲ್ಲಿ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಡಿಫರೆನ್ಸ್ ಏನಂದ್ರೆ
ಆಫ್ಲೈನ್ ಅಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಗಳ ಜೊತೆಗೆ ಕಲಿತೀವಿ ನಾವು. ಸೊ ಪರ್ಸನಲಿ ಯಾರು ಕೂಡ ಟೀಚ್ ಮಾಡೋದಿಲ್ಲ, ಮತ್ತೆ ಪರ್ಸನಲ್ ಇಂಪ್ರೂವ್ಮೆಂಟ್ ಯಾರು ಕೂಡ ಚೆಕ್ ಮಾಡೋದಿಲ್ಲ. ಸೊ ಯಾವ ಸ್ಟೂಡೆಂಟ್ ಎಲ್ಲಿ ತನಕ ಅವರ ಬೆಳವಣಿಗೆ ಕಂಡಿದ್ದಾರೆ ಅದನ್ನ ಯಾರು ಕೂಡ ಚೆಕ್ ಮಾಡೋದಿಲ್ಲ. ಸೊ ಅದೇ ಇಂಗ್ಲಿಷ್ ಪಾರ್ಟ್ನರ್ ಅಲ್ಲಿ ಪರ್ಸನಲ್ ಆಗಿ ಒಂದು ಇಂಡಿವಿಜುವಲ್ ಟ್ರೈನರ್ ನ ಕೊಡ್ತೀವಿ ನಾವು. ಸೊ ಆ ಟ್ರೈನರ್ ಡೈಲಿ ಅವರ ಇಂಪ್ರೂವ್ಮೆಂಟ್ಸ್ ನ ಚೆಕ್ ಮಾಡ್ತಾರೆ. ಸೊ ಯಾವ ರೀತಿಯಾಗಿ ಕಲ್ತಿದ್ದಾರೆ ಅನ್ನೋದು ಟ್ರ್ಯಾಕ್ ಮಾಡ್ತಾರೆ. ಸೊ ಈ ಕಾರಣದಿಂದ ಅವರಿಗೆ ಇಂಪ್ರೂವ್ಮೆಂಟ್ಸ್ ಚೆಕ್ ಮಾಡೋದ್ರಿಂದ ಅವರು ಯಾವ ರೀತಿ ಹಿಂಜರಿತಾ ಇದ್ದಾರೆ, ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ವಾ, ಇದನ್ನೆಲ್ಲ ಚೆಕ್ ಮಾಡಿ ಕಲ್ಸೋದ್ರಿಂದ ಅವ್ರಿಗೆ ಉಪಯೋಗ ಆಗ್ತದೆ. ಸೊ ಇದೇ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಅವರ ಕ್ಲಾಸಸ್ ಮುಗಿಸಿ ಆದ್ಮೇಲೆ ಮತ್ತೆ ಅವರಿಗೆ ಅದನ್ನ ತಗೊಳ್ಳೋ ಅವಕಾಶ ಇರೋದಿಲ್ಲ. ಸೊ ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ನೀವು ಕಲಿದೇ ಇರೋದನ್ನ ಮತ್ತೆ ಕಲಿಬಹುದು. ಸೊ ಜಸ್ಟ್ ನೀವು ಒಂದು ಈ ರೀತಿ ಡೌಟ್ಸ್ ಅಂತ ಕೇಳಿದ್ರೆ ಸಾಕು. ಮತ್ತೆ ಟ್ರ್ಯಾಕ್ ಮಾಡ್ತಾ ಇರ್ತಾರಲ್ವಾ, ಹೋಮ್ ವರ್ಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಸೊ ಕ್ಲಾಸಸ್, ಹೋಮ್ ವರ್ಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಸೊ ಅವರ ಇಂಪ್ರೂವ್ಮೆಂಟ್ಸ್ ಡೈಲಿ ಟ್ರ್ಯಾಕ್ ಮಾಡಬಹುದಾಗಿರುತ್ತೆ. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರ, ಅಂದ್ರೆ ಇಂಗ್ಲಿಷ್ ಪಾರ್ಟ್ನರ್ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದೀವಿ. ಅಂದ್ರೆ ಈಗಾಗಲೇ ಇದರಿಂದ ಉಪಯೋಗ ಪಡೆದುಕೊಂಡಿರುವಂತವ್ರು ಏನ್ ಹೇಳಿದ್ದಾರೆ, ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. Hi, I am Murari from Udupi, one of the student of English Partner. ಕನ್ನಡದ ಮೂಲಕ ಇಂಗ್ಲಿಷನ್ನು ನಾವು ಹೇಗೆ ಸರಳವಾಗಿ ಕಲಿಬಹುದು ಎನ್ನುವಂತಹ ಮಾಹಿತಿಯಲ್ಲಿತ್ತು. ನಾನು ಕೂಡ ಅದರ ಹುಡುಕಾಟದಲ್ಲೇ ಇದ್ದೆ. ಪ್ರಾರಂಭದಿಂದ ಇಲ್ಲಿಯವರೆಗೂ ಕೂಡ ಖಂಡಿತವಾಗಿಯೂ ನನಗೆ ಕಷ್ಟ ಅಂತ ಅನಿಸಲಿಲ್ಲ. ಅತ್ಯಂತ ಸರಳವಾಗಿ ಬಹಳಷ್ಟು ಉದಾಹರಣೆಗಳನ್ನು ಕೊಡ್ತಾ ಅಂಥದ್ದು ಚಿಕ್ಕ ಮಗುವಿಗೆ ಹೇಳಿದ ಹಾಗೆ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಖಂಡಿತ ನಮಗೆ ಕಷ್ಟ ಅಂತ ಅನಿಸ್ತಾ ಇಲ್ಲ. ಯಾವತ್ತು ಕಲಿಕೆ ಅದು ಸರಳತೆಯಿಂದ ಕ್ಲಿಷ್ಟತೆ ಕಡೆಗೆ ಸಾಗಬೇಕು. ಹಾಗಾಗಿ ಅತ್ಯಂತ ಸರಳವಾಗಿ ಹಂತ ಹಂತವಾಗಿ ಒಂದೊಂದೇ ವಿಷಯಗಳನ್ನು ನಮಗೆ ಮನದಟ್ಟು ಮಾಡಿಸ್ತಾ ಇದ್ದಾರೆ. ಇಂಗ್ಲಿಷ್ ಪಾರ್ಟ್ನರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇಂಗ್ಲಿಷ್ ಪಾರ್ಟ್ನರು. ತುಂಬ ಬೇಗ ಕಲಿಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬ ಇಂಟ್ರೆಸ್ಟಲ್ಲಿ ಕಲಿತಾ ಇದ್ದೀನಿ. ನೋಡುವ, ಇನ್ನೊಂದು ಸ್ವಲ್ಪ ದಿನದಲ್ಲಿ ತುಂಬ ಚೆನ್ನಾಗಿ ಕಲಿತೀನಿ. ಥ್ಯಾಂಕ್ ಯು ಇಂಗ್ಲಿಷ್ ಪಾರ್ಟ್ನರ್. ಸೊ ನೋಡಿದ್ರಲ್ಲ, ಇದು ಇಂಗ್ಲಿಷ್ ಪಾರ್ಟ್ನರ್ ನ ಮೂಲಕ ಇಂಗ್ಲಿಷ್ ಕಲಿತು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿರುವಂತವ್ರ ಮಾತು. ಈ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇಂಗ್ಲಿಷ್ ಪಾರ್ಟ್ನರ್ ಇಂಗ್ಲಿಷ್ ಕಲಿಯೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ಬೀಯಿಂಗ್ ಅನ್ ಅಡ್ಮಿನಿಸ್ಟ್ರೇಟರ್, ಇದು ಡಿಫರೆಂಟ್ ಲೆವೆಲ್ ಆಫ್ ಡ್ಯೂರೇಷನ್ ಅಂಡ್ ಕೋರ್ಸಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ನೋಡಿ, ಯಾರು ಕೂಡ ಇಂಗ್ಲಿಷ್ ನಲ್ಲಿ ಪರ್ಫೆಕ್ಟ್ ಆಗಿರೋದಿಲ್ಲ. ಸೊ ಫಸ್ಟ್ ಪಾಯಿಂಟ್ ಅದು. ಸೊ ಅದಕ್ಕೋಸ್ಕರ ನಾವು 3 ಲೆವೆಲ್ ಇಟ್ಟಿರ್ತೀವಿ. ಸೊ ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ಡ್ ಅಂತ. ಸೊ ಬೇಸಿಕ್ ಲೆವೆಲ್ ಅಂದ್ರೆ ನಿಮ್ಗೆ ಆದಷ್ಟು ಒಂದು ಐಡಿಯಾ ಬಂದಿರಬೇಕು. ಸೊ ಬೇಸಿಕ್ ಕೂಡ ಗೊತ್ತಿರೋದಿಲ್ಲ ಅಂದ್ರೆ ಅವರು ಇಂಗ್ಲಿಷ್ ಅನ್ನೋದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲ್ತಿರೋದಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಅವರಿಗೆ ಬೇಸಿಕ್ ಇಂದ ಕಲ್ಸ್ಕೊಡ್ತೀವಿ. ಈಗ ಸೆಂಟೆನ್ಸ್ ಫಾರ್ಮೇಶನ್ ಆಗಲಿ, ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡೋದಾಗ್ಲಿ, ಸೊ ಇದನ್ನ ಬೇಸಿಕ್ ಇಂದ ಕಲ್ತ್ರೇನೆ, ಅವರು ಒಂದು ಟ್ರೈನರ್ ಇಂದ ಕಲ್ತ್ರೇನೆ ಅವರಿಗೆ ಬೇಸಿಕ್ ಇಂದ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಎರಡನೇ ಹಂತ ಬಂದು ಇಂಟರ್ಮೀಡಿಯೇಟ್ ಲೆವೆಲ್ ಅಂದ್ರೆ ಅವರಿಗೆ ಒಂದು ಬೇಸಿಕ್ ನಾಲೆಡ್ಜ್ ಇದೆ ಇಂಗ್ಲಿಷ್ ಇಂದು. ಸೊ ಒಂದು ಮಟ್ಟದ ಫರ್ಮ್ ಇದೆ ಇಂಗ್ಲಿಷ್ ನಲ್ಲಿ, ಬಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರೋದಿಲ್ಲ. ಸೊ ಗ್ರಾಮೆಟಿಕಲಿ ಸ್ವಲ್ಪ ರಾಂಗ್ ಆಗಿ ಮಾತಾಡ್ಬೋದು. ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಗಳು ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಇಂಟರ್ಮೀಡಿಯೇಟ್ ಲೆವೆಲ್, ಇವ್ರು ಕಂಪ್ಲೀಟ್ ಆಗಿ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಸೊ ಒಂದು ಗ್ರಾಮೆಟಿಕಲ್ ಆಕ್ಟಿವಿಟೀಸ್ ನ ಕೊಡ್ತೀವಿ. ಸೊ ಬೇಸಿಕ್ ಗ್ರಾಮರ್ ಇಂದ ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ತನಕ ಹೇಳ್ಕೊಡ್ತಾರೆ. ಸೊ ಇಂಗ್ಲಿಷ್ ಅನ್ನೋದು ಯಾವುದೇ ತರದ ಲ್ಯಾಂಗ್ವೇಜ್ ಇನ್ನೊಂದು ಲ್ಯಾಂಗ್ವೇಜ್ ಆಗಿರೋದ್ರಿಂದ ಸೊ ಒಂದು ಸ್ಪೀಕಿಂಗ್ ಆಕ್ಟಿವಿಟೀಸ್ ಇರ್ತದೆ. ಸ್ಪೀಕಿಂಗ್ ರೂಮ್ ಅಂತ ಹೇಳಿ ಇನ್ನೊಂದು ಟ್ರೈನರ್ ನಾವು ಅಪಾಯಿಂಟ್ ಮಾಡ್ಕೊಡ್ತೀವಿ. ಸೊ ಆ ಟ್ರೈನರ್ ನಿಮಗೆ ಕಾಲ್ ಮಾಡಿ ಒಂದಿಷ್ಟು ಆಕ್ಟಿವಿಟೀಸ್ ನ ತಗೊಡ್ತಾರೆ. ಈಗ ಸಿಚುವೇಶನ್ಸ್ ನ ಕೊಡ್ತಾರೆ, ಆ ಸಿಚುವೇಶನ್ಸ್ ನ ಬಗ್ಗೆ ಮಾತಾಡ್ಬೇಕಾಗತ್ತೆ. ಸೊ ಟಾಪಿಕ್ಸ್ ನ ಕೊಡ್ತಾರೆ, ಆ ಟಾಪಿಕ್ ನ ಬಗ್ಗೆ ಮಾತಾಡ್ಬೇಕಾಗತ್ತೆ, ಡಿಸ್ಕಸ್ ಮಾಡ್ತಾರೆ, ಸೊ ಕಮ್ಯುನಿಕೇಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಲ್ಯಾಂಗ್ವೇಜ್ ನ ಕಲಿಯೋದು. ಓಕೆ. ಸೊ ಅಡ್ವಾನ್ಸ್ ಲೆವೆಲ್ ಅಂತ ಬಂದ್ರೆ, ಸೊ ಅಡ್ವಾನ್ಸ್ ಕಂಪ್ಲೀಟ್ ಆಗಿ ಗ್ರಾಮರ್ಸ್ ಅವ್ರ ಹತ್ರ ಇರುತ್ತೆ. ಸೊ ಒಂದು ಗ್ರಾಮೆಟಿಕಲ್ ನಾಲೆಡ್ಜ್ ಆಲ್ರೆಡಿ ಇದೆ. ಸೊ ಬಟ್ ಫ್ಲೂಯೆಂಟ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಡ್ವಾನ್ಸ್ ಲೆವೆಲ್ ಅಂದ್ರೆ ಆಕ್ಸೆಂಟ್ ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ. ಈಗ ನೋಡಿ, IELTS ಎಕ್ಸಾಮ್ಸ್ ಎಲ್ಲ ಇದೆ ಅಲ್ವಾ. ಸೊ ಈ ಎಕ್ಸಾಮ್ಸ್ ಈಗ ಹಲವಾರು ಎಕ್ಸಾಮ್ಸ್ ಗಳು ಇರ್ತವೆ. ಸೊ ಈ ಪ್ರಿಪರೇಷನ್ಸ್ಗೋಸ್ಕರ ನಾವು ಇದನ್ನ ಅಡ್ವಾನ್ಸ್ ಲೆವೆಲ್ ನ ಕೈಗೊಳ್ತೇವೆ. ಸೊ ಅಡ್ವಾನ್ಸ್ ಲೆವೆಲ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ ಒಂದು ಫ್ಲೂಯೆನ್ಸಿ ಮತ್ತೆ ಆಕ್ಸೆಂಟ್ ನ ಇಂಪ್ರೂವ್ಮೆಂಟ್ ಗೋಸ್ಕರ ಅಡ್ವಾನ್ಸ್ ಲೆವೆಲ್ ಕೈಗೊಳ್ತೀವಿ. ಓಕೆ.
ಸೊ ಅಲ್ಲಿಗೆ ವೀಕ್ಷಕರೇ, ನಮ್ಗೆ ಎಷ್ಟು ಗೊತ್ತಿದೆ ಅಲ್ಲಿಂದ ಮುಂದಕ್ಕೆ ಕಲಿಸ್ತಾ ಹೋಗ್ತಾರೆ. ಎಲ್ಲರೂ ಬಂದು ಬೇಸಿಕ್ ಇಂದಾನೇ ಸ್ಟಾರ್ಟ್ ಮಾಡಬೇಕು ಅನ್ನೋಂಥದ್ದೇನಿಲ್ಲ. ನಮಗೆ ನಾಲೆಜ್ ಎಷ್ಟಿದೆ ಅಂತ ನೋಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಕಲಿಸ್ತಾ ಹೋಗ್ತಾರೆ ಅಂತ. ಮೇಡಮ್, ಇಂಪಾರ್ಟೆನ್ಸ್ ಆಫ್ ಲರ್ನಿಂಗ್ ಇಂಗ್ಲಿಷ್ ಇನ್ ಟುಡೇಸ್ ವರ್ಲ್ಡ್, ಆ ಬಗ್ಗೆ ತಿಳಿಸ್ಕೊಡಿ. ಇಂಗ್ಲಿಷ್ ಅನ್ನೋದು ಇನ್ನೊಂದು ಲ್ಯಾಂಗ್ವೇಜ್ ಅಷ್ಟೇ. ಅದು ಕನ್ನಡದ ಬದಲು ನಾವು ಇನ್ನೊಂದು ಲ್ಯಾಂಗ್ವೇಜ್ನ ಆಪ್ಷನ್ ಆಗಿ ಕಲಿತಾ ಇದೀವಿ ಅಂತ. ಅದು ತುಂಬಾ ಕಷ್ಟದ್ದು, ತುಂಬಾ ಕಷ್ಟ, ಅದು ನಂಗೆ ಕಲಿಯೋಕ್ಕೆ ಆಗಲ್ಲ ಅಂಥದ್ದನ್ನ ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರೂ. ತುಂಬಾ ಕಷ್ಟ, ನಂಗೆ ಕಲಿಯೋಕೆ ಆಗಲ್ಲ ಅಂತ. ಅದನ್ನ ಬಿಟ್ಟು ಇಂಗ್ಲಿಷ್ ತುಂಬಾ ಈಸಿ ಮತ್ತು ಡೇ ಟು ಡೇ ಕಮ್ಯುನಿಕೇಟ್ ಮಾಡೋಕೆ ಎಲ್ಲರ ಹತ್ರನೂ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟ್. ಇವಾಗ ಪೇರೆಂಟ್ಸ್ ಅಂತ ಬಂದ್ರೆ ಅವ್ರ ಮಕ್ಳಿಗೆ ಒಂದು ಸ್ಕೂಲ್ ಅಪ್ಲಿಕೇಶನ್ಗೆ ಇಲ್ಲ ಅಂದ್ರೆ ಒಂದು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಹೋಗ್ಬೇಕು ಅಂತ ಅಂದ್ರೆ ಟೀಚರ್ಸ್ ಜೊತೆ ಇಂಗ್ಲಿಷಲ್ಲೇ ಕಮ್ಯುನಿಕೇಟ್ ಮಾಡ್ಬೇಕಾಗತ್ತೆ. ಸೊ ಅವ್ರಿಗೆ ಇಂಗ್ಲಿಷೇ ಗೊತ್ತಿಲ್ಲ ಅಂತ ಅಂದ್ರೆ ಒಂಥರ ಅವ್ರ ಮಕ್ಳಿಗೆ ಬೇಜಾರಾಗುತ್ತೆ. ನಮ್ಮ ಅಮ್ಮಂಗೆ ಇಂಗ್ಲಿಷ್ ಗೊತ್ತಿಲ್ವಲ್ಲ, ಇಲ್ಲ ನಮ್ಮ ಅಪ್ಪಂಗೆ ಇಂಗ್ಲಿಷ್ ಗೊತ್ತಿಲ್ಲ, ಇನ್ನೊಂದು ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಅಮ್ಮಗೆಲ್ಲ ಇಂಗ್ಲಿಷ್ ಗೊತ್ತು ಅಂತ ಅವ್ರಿಗೆ ಬೇಜಾರಾಗುತ್ತೆ. ಸೊ ಅದ್ರ ಬದಲು ಅವರೇ ಇಂಗ್ಲಿಷ್ ಕಲ್ತ್ರೆ ಅವ್ರ ಮಕ್ಳಿಗೂ ಖುಷಿ ಆಗುತ್ತೆ, ಅವ್ರ ಮಕ್ಳ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಅವ್ರ ಮಕ್ಳಿಗೆ ಹೇಳ್ಕೊಡ್ಬೋದು. ಸೊ ಮತ್ತು ಜಾಬ್ ಇಂಟರ್ವ್ಯೂ, ಬೇಸಿಕಲಿ ಜಾಬ್ ಇಂಟರ್ವ್ಯೂಲು ಅಷ್ಟೇ, ಅವ್ರ ಸ್ಕಿಲ್ ಇರುತ್ತೆ, ಎಜುಕೇಶನ್ ಇರುತ್ತೆ, ಬಟ್ ಇಂಗ್ಲಿಷ್ ಬರಲ್ಲ, ಕಮ್ಯುನಿಕೇಟ್ ಮಾಡಕ್ ಬರಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಬೇಸಿಕಲಿ ಕಾನ್ಫಿಡೆನ್ಸ್ ಇರಲ್ಲ. ಹೇಳ್ಕೊಡ್ತೀವಿ ಅವ್ರಿಗೆ, ಕ್ಲಾರಿಫೈ ಮಾಡ್ಕೊಡ್ತೀವಿ ಅವ್ರಿಗೆ ಏನೇ ಡೌಟ್ ಇದ್ರು. ಓಕೆ, ಸೊ ಈ ರೀತಿ ಆಗುತ್ತೆ ಅಂತ. ಸರ್, ಈಗ ನಿಮ್ಮನ್ನ ಕೇಳೋದಾದ್ರೆ, ಹೇಳಿದ್ರು ಒಂದು ಇಂಟ್ರೊಡಕ್ಷನ್ ಚಿಕ್ಕದಾಗಿ, ಬಟ್ ಯಾರಿಗೆಲ್ಲ ಇಂಗ್ಲಿಷ್ ತುಂಬಾ ಅವಶ್ಯಕತೆ, ಯಾರೆಲ್ಲ ಕಲಿಬೇಕು ಅಂತ ನೀವು ಹೇಳ್ತೀರಾ? ಸೊ ನೋಡಿ, ನಮಗೆ ಒಂದು ಸ್ಟೂಡೆಂಟ್ ನ ಕಾಲ್ ಬಂದಿತ್ತು ಇತ್ತೀಚೆಗೆ. ಸೊ ಈ ರೀತಿ ಜಾಬ್ ಇಂಟರ್ವ್ಯೂಗೆ ಹೋಗಿದ್ವಿ, ಬಟ್ ಈ ರೀತಿ ನಾನು ಅವರಿಗೆ 100% ಸ್ಕಿಲ್ಸ್ ಇದೆ, ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಕಿಲ್ಸ್ ಇದೆ, ಬಟ್ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಿಲ್ಲ, ಇಂಟರ್ವ್ಯೂವರ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇದು ಒಂದು ಪರ್ಪಸ್ಗೆ ಒಂದೇ ಕಮ್ಯುನಿಕೇಶನ್. ಅವ್ರು ಕೇಳಿದ್ರು, ಸರ್ ಕನ್ನಡನೇ ಮಾತಾಡ್ಕೊ ಬಂದಿರೋದಲ್ಲ ಸರ್ ನಾವು ಮುಂಚೆಯಿಂದನು, ಸೊ ಮನೇಲಿ ಕೂಡ ಕನ್ನಡ, ಕಾಲೇಜಲ್ಲಿ ಕೂಡ ಕನ್ನಡ, ಸೊ ಎಲ್ಲಾ ಕಡೆ ಕನ್ನಡನೇ ಮಾತಾಡೋದ್ರಿಂದ ಇನ್ನೊಂದು ಲ್ಯಾಂಗ್ವೇಜ್ ಏನಕ್ಕೆ ಕಲಿಬೇಕು ಅಂತ ಹೇಳಿ ನಾನು ಕಲ್ತಿರ್ಲಿಲ್ಲ. ಸೊ ಇದು ನನಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಯ್ತು ಅಂದ್ರೆ, ನನ್ನ ಇಂಟರ್ವ್ಯೂವರು ಕನ್ನಡ ಗೊತ್ತಿಲ್ಲದೆ ಇದ್ದವರು, ಸೊ ಗೊತ್ತಿಲ್ಲ, ಅವರಿಗೆ ಕನ್ನಡ ಬರ್ತಾ ಇರ್ಲಿಲ್ಲ. ಸೊ ಈ ಕಾರಣಕ್ಕೋಸ್ಕರ ನಾನು ಏನ್ ಪ್ರೆಸೆಂಟ್ ಮಾಡ್ಬೇಕು ಅದನ್ನ ಅವರಿಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಇದು ಒಂದೇ ಕಾರಣಕ್ಕೋಸ್ಕರ ನನಗೆ ಇಂಟರ್ವ್ಯೂ ಇಂದ ರಿಜೆಕ್ಟ್ ಮಾಡಿದ್ರು. ಸೊ ಈ ಒಂದು ಪ್ರಾಬ್ಲಮ್ ಯಾರಿಗೂ ಕೂಡ ಆಗ್ಬಾರ್ದು. ಸೊ ಒಂದು ಲ್ಯಾಂಗ್ವೇಜ್ ಇದು, ಒಂದು ಕನ್ನಡ ಅನ್ನೋದು ಒಂದು ಹೇಗೆ ಕಲ್ತಿದೀವೋ ಹಾಗೆ ಇನ್ನೊಂದು ಲ್ಯಾಂಗ್ವೇಜ್ ನ ಕಲಿಬೇಕು. ಸೊ ನಾವು ಬೇರೆ ಯಾವ್ದೋ ಲ್ಯಾಂಗ್ವೇಜ್ ಕಲಿಯೋ ಬದಲು ಕಾಮನ್ ಲ್ಯಾಂಗ್ವೇಜ್ ಇಂಗ್ಲಿಷ್ನೇ ಕಲ್ತ್ರೆ ಕಮ್ಯುನಿಕೇಶನ್ ಪರ್ಪಸ್ಗೆ ಈಸಿ ಆಗುತ್ತೆ. ಓಕೆ, ಸೊ ಅಲ್ಲಿಗೆ ಉದ್ದೇಶ ಏನು ಅನ್ನೋದು ಈಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅನ್ಸುತ್ತೆ. ಇನ್ನು ಮತ್ತೊಂದು ನಾನು ಕೇಳಬೇಕು ಅಂದ್ರೆ, ಓಕೆ, ಈಗ ನಾನು ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡ್ರೆ ಪ್ರೊಸೀಜರ್ ಏನಿರುತ್ತೆ, ಆ ಬಗ್ಗೆ ತಿಳಿಸ್ಕೊಡಿ. ಸೊ ಇಂಗ್ಲಿಷ್ ಪಾರ್ಟ್ನರ್ಗೆ ನೀವು ಜಾಯ್ನ್ ಆಗ್ಬೇಕಂತ ಇದ್ರೆ ನಿಮಗೆ ಒಂದು ಸಣ್ಣದ ಲೆವೆಲ್ ಟೆಸ್ಟ್ ಅಂತ ಕೈಗೊಳ್ತೀವಿ. 10 ಕನ್ನಡದ ಪ್ರಶ್ನೆಗಳನ್ನ ಕಲ್ಸ್ಕೊಡ್ತೇವೆ ನಿಮಗೆ. ಸೊ ಆ 10 ಕನ್ನಡ ಪ್ರಶ್ನೆ ಏನಕ್ಕೆ ಅಂದ್ರೆ, ಅವರಿಗೆ ಯಾವ ಲೆವೆಲ್ ಆಫ್ ನಾಲೆಡ್ಜ್ ಇದೆ, ಇಂಗ್ಲಿಷ್ ನ ಬಗ್ಗೆ ಯಾವ ಲೆವೆಲ್ ಆಫ್ ನಾಲೆಡ್ಜ್ ಇದೆ ಅಂತ ತಿಳ್ಕೊಳ್ಳಿಕ್ಕೆ ನಾವು ಒಂದು 10 ಕ್ವಶನ್ಸ್ ನ ಕಳ್ಸಿಕೊಡ್ತೇವೆ. ಸೊ ಅದನ್ನ ಅನುವಾದ ಮಾಡಿ, ಅಂದ್ರೆ ಟ್ರಾನ್ಸ್ಲೇಟ್ ಮಾಡಿ ಅವ್ರು ನಮಗೆ ಕಳ್ಸಿಕೊಡ್ತಾರೆ. ಸೊ ಆ ಆನ್ಸರ್ಸ್ ನ ಎವಾಲ್ಯುಯೇಟ್ ಮಾಡಿ, ಅದನ್ನ ಪರೀಕ್ಷೆ ಮಾಡಿ, ಆಮೇಲೆ ಅವರಿಗೆ ಯಾವ ಲೆವೆಲ್ ಅಂತ ನಾವು ತಗೋತೀವಿ. ಸೊ ಆ ಲೆವೆಲ್ ಇಂದ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಪ್ರೊಸೀಜರ್. ಓಕೆ ಸರ್, ಇನ್ನು ಕೋರ್ಸ್ ಡ್ಯೂರೇಷನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ತಿಳಿಸ್ಕೊಡಿ. ಸೊ ಕೋರ್ಸ್ ಡ್ಯೂರೇಷನ್ ನೋಡಿ, 2 months ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, 4 months ವ್ಯಾಲಿಡಿಟಿ ಇರುತ್ತೆ. ಸೊ 2 months ರೆಗ್ಯುಲರ್ ಕ್ಲಾಸಸ್ ಅಂದ್ರೆ ಡೈಲಿ ಕ್ಲಾಸಸ್ ನ ಕೈಗೊಳ್ತಾರೆ. ಸೊ 4 months ಎಕ್ಸ್ಟ್ರಾ ವ್ಯಾಲಿಡಿಟಿ ಅಂದ್ರೆ, ಈಗ ನಾವು ಸ್ಕೂಲಿಗೆ ಹೋಗ್ತಾ ಇದೀವಿ ಅನ್ಕೊಳ್ಳಿ, ಡೈಲಿ ನಾವು ಕ್ಲಾಸಸ್ ನ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಯಾರಿಗೂ ಕೂಡ ಯಾವುದೇ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಇದಕ್ಕೋಸ್ಕರ ನಾವು ರಜೆ ಹಾಕ್ತಿವಿ, ಹೌದಲ್ವಾ? ಸೊ ಇದೇ ರೀತಿ ಇಲ್ಲೂ ಕೂಡ 4 months ಎಕ್ಸ್ಟ್ರಾ ವ್ಯಾಲಿಡಿಟಿ ಯಾಕೆ ಕೊಡ್ತೀವಿ ಅಂದ್ರೆ, ನಾವು ಒಂದೇ ದಿನದ ಕ್ಲಾಸಸ್ ಆಕ್ಟಿವಿಟೀಸ್ ನ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಇಲ್ಲ ಒಂದು ದಿನ ಇವತ್ತೇ ತಗೋಬೇಕಂತ ಇರೋ ಕ್ಲಾಸಸ್ ನಾಳೆ ತಗೋಬಹುದು, ಇಲ್ಲ ನಾಳೆ ತಗೋಬಹುದು. ಎಲ್ಲಿಗೆ ಕ್ಲಾಸಸ್ ನ ಬಿಟ್ಟಿದ್ರೋ ಅದೇ ಕ್ಲಾಸಸ್ ಇಂದ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ನಿಮ್ಮ ಟ್ರೈನರ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ರೆ, ಈ ರೀತಿ ಆಗಿದೆ, ನಾನು ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಅಟೆಂಡ್ ಮಾಡ್ತೀನಿ ಅಂತ, ಸೊ ಅದು ಸಾಕಾಗ್ತದೆ ಅವರಿಗೆ. ಸೊ 4 months ವ್ಯಾಲಿಡಿಟಿ ಹಾಗೆ ಉಪಯೋಗ ಆಗುತ್ತೆ. ಸೊ ಒಂದು ಕ್ಲಾಸಸ್, ಒಂದು ಆಕ್ಟಿವಿಟೀಸ್ ನ ಕೊಡ್ತಾರಲ್ವಾ ಡೈಲಿ, ಸೊ ಅದನ್ನ ನಾವು 3 ಇಲ್ಲ 4 ಡೇಸ್ಗೆ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಅದೇ ಟೈಮ್ ನಲ್ಲಿ ಫಿನಿಶ್ ಮಾಡ್ಬೇಕಂತ ಇಲ್ಲ. ಮತ್ತೆ ಸಿಕ್ ಲೀವ್ಸ್, ಯಾವ್ದೋ ಲೀವ್ಸ್ ತಗೊಂಡ್ರು ಕೂಡ ಅದಾದ್ಮೇಲೆ ನಿಮಗೆ 6 months ತನಕ ವ್ಯಾಲಿಡಿಟಿ ಇರುತ್ತೆ. ಸೊ ಮತ್ತೆ ಲೈಫ್ ಟೈಮ್ ಅಸಿಸ್ಟೆನ್ಸ್ ಇರುತ್ತೆ. ಸೊ ಇಂಗ್ಲಿಷ್ ಪಾರ್ಟ್ನರ್ಗೆ ನಾವು ಒಂದ್ಸತಿ ಜಾಯ್ನ್ ಆದ್ರೆ ಲೈಫ್ ಟೈಮ್ ತನಕ ನಿಮ್ಮ ಪರ್ಸನಲ್ ಟ್ರೈನರ್ ಅಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಯಾವುದೇ ಟೈಮ್ ನಲ್ಲಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಮತ್ತೆ ನೀವು ಅದಕ್ಕೆ ಯಾವುದೇ ರೀತಿಯಾದ ಮರುಪಾವತಿ ಮಾಡುವಂತಿಲ್ಲ. ಸೊ ಒಂದೇ ಸತಿ ನೀವು ಏನು ಇಂಗ್ಲಿಷ್ ಪಾರ್ಟ್ನರ್ಗೆ ಜಾಯ್ನ್ ಆಗಿರ್ತೀರಾ, ಸೊ ಅದೇ ನಿಮಗೆ ಲೈಫ್ ಟೈಮ್ ತನಕ ನಿಮ್ಗೊಂದು ಇದಾಗಿರುತ್ತೆ. ಓಕೆ, ಇನ್ನು ಮೇಡಮ್, ನೀವು ಅವಾಗಲೇ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಮತ್ತೆ ಯಾರೆಲ್ಲ ಯಾಕೆಲ್ಲ ಕಲಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹೇಳಿ. ಹಂಗೆ ಅವರು ಟ್ರಾವೆಲ್ ಮಾಡ್ಬೇಕಾದ್ರೆ ಲೈಕ್ ಎಲ್ಲರೂ ಅಲ್ಲಿ ಇಲ್ಲಿ ಲೈಕ್ ಎಲ್ಲಾ ಕಡೆ ಹೋದ್ರು ಕನ್ನಡ ಇಲ್ಲಾಂದ್ರೆ ಬೇರೆ ಲ್ಯಾಂಗ್ವೇಜ್ ಬರಲ್ಲ, ಬರೀ ಇಂಗ್ಲಿಷ್ ಬಂದು ಒಂದು ಕಾಮನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಇಂಗ್ಲಿಷ್ ನ ಕಲ್ತ್ರೆ ನೀವೆಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೆ ಕಮ್ಯುನಿಕೇಟ್ ಮಾಡೋದು ಬೇರೆಯವ್ರ ಜೊತೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಈ ಕ್ಯಾಬ್ ಡ್ರೈವರ್ಸ್ಗಳಿಗೆ
ಕ್ಯಾಬ್ ಡ್ರೈವರ್ ಅಟ್ಲೀಸ್ಟ್ ಬೇಸಿಕ್ ಇಂಗ್ಲಿಷ್ ತಿಳ್ಕೊಂಡಿರ್ಲೇಬೇಕು. ಬಿಕಾಸ್ ಅವ್ರು ಕ್ಯಾಬ್ ಡ್ರೈವರ್ಸ್ ಲೈಕ್ ಅವ್ರು ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಎಲ್ಲ ಬಂದು ಇಂಗ್ಲಿಷ್ ತುಂಬಾ ಗೊತ್ತಿರೋರಿಗೆ ಇರುತ್ತೆ. ಸೊ ಅವ್ರು ಕಮ್ಯುನಿಕೇಟ್ ಮಾಡಕ್ಕೆ ಅವ್ರ ಮದರ್ ಟಂಗ್ ಯೂಸ್ ಮಾಡೋದಕ್ಕಿಂತ ಅವ್ರು ಇಂಗ್ಲಿಷ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಲುಕ್ ಮೋರ್ ಪ್ರೊಫೆಷನಲ್, ಇಟ್ ವಿಲ್ ಲುಕ್ ಮೋರ್ ಕಾನ್ಫಿಡೆಂಟ್. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಕ್ಯಾಬ್ ಡ್ರೈವರ್ಸ್ ನಾವು ಬೇರೆ ಲ್ಯಾಂಗ್ವೇಜೇ ಕಲ್ತಿ ಬೇರೆ ಲ್ಯಾಂಗ್ವೇಜೇ ಮಾತಾಡಬೇಕು ಅನ್ನೋದೊಂದು ಇದು ಬಂದಿದೆ. ಅದ್ರ ಬದಲು ನಾವು ಕನ್ನಡ ಗೊತ್ತಿರೋರು ನಾವು ಇಂಗ್ಲಿಷ್ ನ ಕಲ್ತಿ ಒಂದು ಕಾಮನ್ ಲ್ಯಾಂಗ್ವೇಜ್ ನ ಕಲ್ತಿ ಇಂಗ್ಲಿಷ್ ನಲ್ಲೇ ಮಾತಾಡಿದ್ರೆ ಈಸಿ ಆಗುತ್ತೆ. ಸೊ ನಾವು ಯಾಕೆ ಬೇರೆ ಲ್ಯಾಂಗ್ವೇಜ್ ಕಲಿಯೋದು? ಸೊ ಇದನ್ನೇ ಕಲ್ತ್ರೆ ಈಸಿ ಆಗುತ್ತೆ ಕಮ್ಯುನಿಕೇಶನ್ಗೆ. ಮತ್ತು ಟ್ರೈನರ್ಸ್ ಕೂಡ ಅಷ್ಟೇ, ಲೈಕ್ ನಮ್ ಲೇಡಿ ಟ್ರೈನರ್ಸ್ಗೆ ಲೇಡಿ ಟ್ರೈನರ್ಸೇ ಇದಾರೆ ನಮ್ಗೆ. ಸೊ ಲೇಡೀಸ್ ಎಸಿಟೇಟ್ ಮಾಡೋದು ಏನೂ ಬೇಕಾಗಿಲ್ಲ. ನಮ್ಗೆ ಬೇರೆಯವ್ರು ಇರ್ತಾರೆ, ಲೈಕ್ ಜೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಹೆಂಗೆ ನಾವು ಮಾತಾಡೋದು ಅಂತ ಏನೋ ಎಸಿಟೇಟ್ ಮಾಡೋದಿಲ್ಲ. ಲೇಡೀಸ್ ಟ್ರೈನರ್ಸ್ ಕೂಡ ಇರ್ತೀವಿ ನಾವಲ್ಲಿ ಅವ್ರಿಗೆ ಹೇಳ್ಕೊಡಕ್ಕೆ. ಸೊ ಕಂಫರ್ಟಬಲ್ ಆಗಿ ಕಲಿಯೋದಕ್ಕೆ ಯಾವ ರೀತಿಯ ಎನ್ವಿರಾನ್ಮೆಂಟ್ ಬೇಕು ಅದಿದೆ ಅನ್ನೋದು ಹೇಳ್ತೀರಾ. ಸ್ಟೂಡೆಂಟ್ಸ್ ಗೆ ಯಾವ ರೀತಿಯಾಗಿ ಅನುಕೂಲ ಇದೆ ಆ ರೀತಿಯಾಗಿ ನಾವು ಕಲ್ಸ್ಕೊಡ್ತೀವಿ. ಅವ್ರಿಗೆ ಯಾವುದೇ ರೀತಿಯಾಗಿರ್ಲಿ ಸೊ ಅದೇ ರೀತಿಯಾಗಿ ಕಲ್ಸ್ಕೊಡ್ತೀವಿ, ಎಲ್ಲ ಪ್ರೊವೈಡ್ ಮಾಡ್ತೀವಿ ನಾವು. ಓಕೆ. ಸೊ ಮೇಡಮ್, ನೀವು ಟ್ರೈನರ್ ಆಗಿರೋದ್ರಿಂದ ನಿಮ್ಮನ್ನ ಕೇಳ್ತೀನಿ ನಾನು, ಅಂದ್ರೆ ಇದುವರೆಗೂ ಸಾಕಷ್ಟು ಜನ ಟ್ರೈನ್ ಮಾಡಿರ್ತೀರ. ಸೊ ಯಾವೆಲ್ಲ ರೀತಿಯ ಜನ ಬಂದು ಕಲ್ತು ಹೋಗಿದ್ದಾರೆ, ಏನ್ ಹೇಳ್ತಾರೆ ಅವರು, ಆ ಬಗ್ಗೆ ತಿಳಿಸಿ. ತುಂಬಾ ವೆರೈಟಿ ಆಫ್ ಪೀಪಲ್ ಬಂದಿದ್ದಾರೆ. ಹಂಗ್ ನೋಡಿದ್ರೆ ಒಂದ್ಸತಿ MBBS ಅವ್ರು MBBS ಸ್ಟೂಡೆಂಟ್ ಒಬ್ರು ಬಂದಿದ್ರು. MBBS ಸ್ಟೂಡೆಂಟ್ ಬಂದ್ಬಿಟ್ಟು ಅವ್ರಿಗೆ ಮಾತಾಡಕ್ ಬರ್ತಿರ್ಲಿಲ್ಲ, ಅವ್ರಿಗೆ ಲೈಕ್ ಕಮ್ಯುನಿಕೇಟ್ ಮಾಡಕ್ ಬರ್ತಿರ್ಲಿಲ್ಲ. ಹಾಗಾದ್ರೆ ಲೈಕ್ ಬುಕ್ ವಾರ್ಮ್ ಆಗಿದ್ರು, ಬೇಸಿಕಲಿ ಬುಕ್ ವಾರ್ಮ್ ಆಗಿದ್ದಾರೆ. ಬಟ್ ಈ ಡಸಂಟ್ ನೋ ಟು ಟಾಕ್, ಲೈಕ್ ಮಾತಾಡಕ್ಕೆ ಕಮ್ಯುನಿಕೇಟ್ ಮಾಡಕ್ ಬರ್ತಿರ್ಲಿಲ್ಲ. ಇವಾಗ ಎಷ್ಟು ಚೆನ್ನಾಗಿ ಟ್ರೈನ್ ಆಗಿದ್ದಾರೆ ಅಂತ ಅಂದ್ರೆ ಅವರು ನಮ್ಮ ಹತ್ರ ಅವ್ರ ಫೋನ್ ಮಾತಾಡಿದಾಗ ಅವ್ರು ಇಂಗ್ಲೀಷಲ್ಲೇ ನಮ್ಮ ಹತ್ರ ಮಾತಾಡೋದು, ನಮ್ಮ ಹತ್ರ ಕಮ್ಯುನಿಕೇಟ್ ಮಾಡೋದು ಇಂಗ್ಲೀಷನ್ನೇ. ಸೊ ವೆರಿ ಕಾನ್ಫಿಡೆಂಟ್ ಇವಾಗ. ತುಂಬಾ ಲೈಕ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೂಡ ಅವ್ರಿಗಾಗಿದೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹತ್ರ. ನಮ್ಗೆ ಆಶ್ಚರ್ಯ ಆಗುತ್ತೆ ಅವ್ರು ನೋಡಿದ್ರೆ, ಲೈಕ್ ಅಷ್ಟು ಚೆನ್ನಾಗಿ ನಮ್ಮಿಂದ ಅವ್ರು ಕಲ್ತಿದ್ದಾರೆ ಅಂತ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ ಸರ್, ಈಗ ಇಂಗ್ಲಿಷ್ ಪಾರ್ಟ್ನರ್ ನ ಬ್ರಾಂಚಸ್ ಬಗ್ಗೆ ತಿಳಿಸ್ಕೊಡಿ. ಸೊ ಬ್ರಾಂಚಸ್ ನಮ್ದು 6 ಬ್ರಾಂಚಸ್ ಇದೆ. ಸೊ ಬ್ಯಾಂಗ್ಳೂರ್ನಲ್ಲಿ ಒಂದು ಬ್ರಾಂಚ್ ಇದೆ, ಹೆಡ್ ಕ್ವಾರ್ಟರ್ಸ್ ನಮ್ದು ದುಬೈನಲ್ಲಿದೆ. ಸೊ ಹಾಗೆ ಚೆನ್ನೈಯಲ್ಲಿ ಕೂಡ ಒಂದು ಬ್ರಾಂಚಸ್ ಇದೆ, ಹಾಗೆ ಕೊಯಂಬತ್ತೂರ್ನಲ್ಲೂ ಸಹ ಒಂದು ಬ್ರಾಂಚಸ್ ಇದೆ. ಸೊ ಕೇರಳದಲ್ಲಿ ಬಂದು ನಮಗೆ ಕೊಚ್ಚಿ ಮತ್ತೆ ಕ್ಯಾಲಿಕತ್ ನಲ್ಲಿ ಒಂದು ಬ್ರಾಂಚಸ್ ಇದೆ. ಸೊ 6 ಬ್ರಾಂಚಸ್ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ನೋಡಿ ಆದ್ಮೇಲೆ ಇಂಗ್ಲಿಷ್ ಪಾರ್ಟ್ನರ್ ನ ಕಾಂಟ್ಯಾಕ್ಟ್ ಮಾಡಬೇಕು, ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೀಗಿದೆ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಬಹುದು. ಓಕೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಇಬ್ರಿಗೂ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕನ್ನಡ ಬಳಸ್ಕೊಂಡೆ ಇಂಗ್ಲಿಷ್ ಅನ್ನ ಕಲಿಯೋದು ಹೇಗೆ, ಮತ್ತೆ ಅದು ಟೈಮ್ ನ ವಿಚಾರವಾಗಿ ಆಗಿರಬಹುದು, ಟ್ರೈನರ್ ನ ವಿಚಾರವಾಗಿ ಆಗಿರ್ಬೋದು, ಬಹಳ ಫ್ಲೆಕ್ಸಿಬಲ್ ಆಗಿದೆ ಇಂಗ್ಲಿಷ್ ಪಾರ್ಟ್ನರ್ ಅಂತ ಹೇಳಿ. ಸೊ ಇಂಗ್ಲಿಷ್ ಕಲಿಯೋ ಉದ್ದೇಶ ಇದ್ದು ಒಂದು ಒಳ್ಳೆ ಆಪ್ಷನ್ಗಾಗಿ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಇಂಗ್ಲಿಷ್ ಪಾರ್ಟ್ನರ್ ನ ಟ್ರೈ ಮಾಡಲೇಬೇಕು ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.